ಲೋಡಿಂಗು ಅರ್ಧ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು. ಇವು ಬಾಕ್ಸು ಒಂದು ಮೇ ಬಿ 293. ಗಾಡಿ ಬಂದು ಸ್ನೇಹಿತರೆ ಸ್ವಲ್ಪ ಹೈಟ್ ಬಂದಿದೆ ಗಾಡಿ. ನೋಡ್ಬೋದು ಇಲ್ಲಿ ಏನು ಕಿರಿಕಿರಿ ಏನಿಲ್ಲ, ಸುಮ್ಮನೆ ಅದು ಸ್ವಲ್ಪ ನಮ್ಮ ಉತ್ಸಾಹರಲ್ಲಿ ನಾವು ಹೋಗೋಣ. ಗಾಡಿನ ಬಂದು ಸ್ನೇಹಿತರೆ ಲೋಡಿಂಗ್ ಪಾಯಿಂಟ್ ಹತ್ರ ಹಾಕಿದ್ದೀವಿ. ನೋಡ್ಬೋದು ಇವಾಗ ಹಗ್ಗ ತಳಪಲ್ಲಿ ಬಿಚ್ಚಿದ್ವಿ. ಇದರಲ್ಲಿ ಬ್ಯಾರಲ್ನ ಯಾವ ರೀತಿ ಲೋಡ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಬುಲೋರೋ ಮ್ಯಾಕ್ಸ್ ಅಂತ ನೋಡಿ ಅವ್ರ ಅಂಗಲ್ ಹಾಕಿ ಬಡಿಗೆ ಹಾಕಿ ಅವಕಾಶ ಸ್ಪೆಷಲ್ ಗಾಡಿ ಅಲ್ಲಿ ಅವಕಾಶ. ಹಲೋ ಸ್ನೇಹಿತರೆ, ಇವಾಗ ಚೆನ್ನೈಯಿಂದ ಬೆಂಗಳೂರಿಗೆ ತುಂಬಿದ್ದೀವಿ. ಸುಮ್ಮನೆ ಇವಾಗ ಲೋಡಿಂಗ್ ಲೇಟ್ ಯಾಕಂದರೆ ಇದು ಮಾರ್ಚ್ ಎಂಡ್ ಇದೆಯಲ್ಲ, ಮಾರ್ಚ್ ಎಂಡು ಹಾಗೆ ಮತ್ತು ಇಲ್ಲೂ ಲೋಡಿಂಗ್ ಅಷ್ಟೇನು ಕಾಸಿಲ್ಲ ಚೆನ್ನೈದಲ್ಲಿ. ನೋಡೋಣ, ಇವಾಗ ಲೋಡಿಂಗ್ ಹೊಂಟಿದ್ದೀವಿ. ನೋಡೋಣ, ಇಲ್ಲಿಂದ ಒಂದು 3 ಕಿಲೋಮೀಟರ್ ಇದೆ. ಬಂದು ಸ್ನೇಹಿತರೆ ಗೋಡೌನ್ ಒಳಗಡೆ ಗಾಡಿ ಹಾಕ್ಸಿದ್ದಾರೆ. ಇದೇ ಗೋಡೌನು ನೋಡಬಹುದು, ಈ ರೀತಿ ಲೋಡ್ ಆಗ್ತಿದೆ. ಅರ್ಧ ಆಲ್ಮೋಸ್ಟ್ ರೆಡಿ ಆಯಿತು ಸ್ನೇಹಿತರೆ. ಇದು ಲೋಡಿಂಗ್ ನೋಡ್ಬೋದು. ಲಾಸ್ಟ್ ಇನ್ನೊಂದು 30-20 ಹಾಕ್ತಾರೆ ಹಿಂದ್ಗಡೆ. ನೋಡ್ಬೋದು ಅರ್ಧ ಲೋಡ್ ಆಗಿದೆ. ಇನ್ನೂ ಹೈಟ್ ಮಾಡ್ತಾರೆ ಅಂತಿದ್ದಾರೆ. ಗಾಡಿ ಬಿಟ್ಟು 1-2 ಫೂಟ್ ಹೋಗ್ಬೋದು. ಗಾಡಿಗೆ ಸ್ನೇಹಿತರೆ ಹಗ್ಗ ಮತ್ತು ತಳಪಾಲ್ ಹಾಕಿದ್ದಾಯಿತು. ಸ್ವಲ್ಪ ಹೈಟ್ ಆಗಿದೆ ನೋಡ್ಬೋದು. ನೋಡೋಣ ಇವಾಗ ಏನು ರಸ್ತೆಯಲ್ಲಿ ಏನು ಪ್ರಾಬ್ಲಮ್ ಆಗದಂಗೆ ಬೆಂಗಳೂರಿಗೆ ಹೊರಡೋಣ. ಇದಾಗ ಸ್ವಲ್ಪ ಬಿಲ್ ಅಂತ ಬರಲಿ. ಬಿಲ್ ಬಂದಮೇಲೆ ಇಸ್ಕೊಂಡು ಒಂದೇ ಸರಿ ಹೋಗ್ಬಿಡೋಣ ಇಲ್ಲಿಂದ. ನೋಡಿ ಸ್ನೇಹಿತರೆ, ಇವಾಗ ನಾವಿಲ್ಲಿ ಶ್ರೀ ಪೆರಂದೂರು ಟೋಲ್ ಹತ್ರ ಬಂದಿದ್ದೀವಿ. ನೋಡ್ಬೋದು ಇಲ್ಲಿ ಇದೇ ನೋಡಿ ಪೆರಂದೂರು ಟೋಲು. ರಾತ್ರಿ ತೋರ್ಸೋಕ್ಕಾಗಲ್ಲ, ನೋಡ್ಬೋದು. ಕಾರ್ಗಡ ಫಾಸ್ಟಾಗಿ ಇದೆ ಅಂದ್ಬಿಡ. ಇಲ್ಲಿ ಬ್ಯಾರಲ್ನ ಯಾವ ರೀತಿ ಲೋಡ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಆದರೆ ಇವು ಮೇ ಬಿ ನಾವು ಅನ್ಸುತ್ತೆ 3 ಟನ್ ಇರ್ಬೋದು. ಯಾಕಂದರೆ ಟಯರ್ ನೋಡ್ಬೋದು ಯಾವ ರೀತಿ ಒಂದು ಇಲ್ಲಿ ನೋಡುತ್ತಿದ್ರೆ ಒಣ ಹುಲ್ಲು ಯಾವ ರೀತಿ ಒಯ್ತಾರೆ ಇಲ್ಲಿ. ನಮ್ಮ ಗಾಡಿನೂ ಈ ರೀತಿ ಹಾಕ್ಬೇಕಂತಿದೆ. ಇದು ಗಾಡಿ ಮುಂದ್ಗಡೆ ಒಂದು ಗಾಡಿ ಹೊಡ್ತಿದೆ. ಇದೇ ರೀತಿ ತೋರಿಸ್ತೀನಿ ಅಂದರೆ ಬುಲೋರೋ ಮ್ಯಾಕ್ಸ್ ಅಂತ ನೋಡಿ ಅವ್ರ ಅಂಗಲ್ ಹಾಕಿ ಬಡಿಗೆ ಹಾಕಿ ಅವಕಾಶ ಸ್ಪೆಷಲ್ ಗಾಡಿ ಅಲ್ಲಿ ಅವಕಾಶ. ಯಾವ್ರಲ್ಲದ ಕೃಷ್ಣಗಿರಿ ಹತ್ರ ಬಂದು ಹಾಕ್ಸ್ತಿದ್ದೀವಿ. ನೋಡ್ಬೋದು ಗಾಡಿ ಹೈಟ್ನ. ಕೃಷ್ಣಗಿರಿ ಘಾಟ್ ಹತ್ತಾ ಇದ್ದೀವಿ ಫ್ರೆಂಡ್ಸ್. ಈಗ ನೋಡಿ ಇಲ್ಲಿ ಎಷ್ಟು ಗಾಡಿಗಳಿವೆ. ಈ ರೀತಿ ಜಾಮ್ ಆಗಿಬಿಡುತ್ತೆ. ಬಾಳೆಹಣ್ಣು ಗಾಡಿ ಹೋಗ್ತಾ ಇದೆ ಇಲ್ಲೊಂದು. ಇಲ್ಲಿ ನೋಡಿ ಎಲ್ಲ ದೊಡ್ಡ ದೊಡ್ಡ ಟ್ರಕ್ಗಳು. ಇದು 3 ಲೈನ್ ಹೈವೇ ಆದರೂ ಕೂಡ ಇಷ್ಟು ಟ್ರಾಫಿಕ್ ಆಗುತ್ತೆ ಗುರುಲಿ. ನೋಡು ಇಷ್ಟು ಎಲ್ಲ ತಮಿಳ್ನಾಡು ಗಾಡಿಗಳೇ, ಎಲ್ಲ ಸಣ್ಣ ಚಿಕ್ಕಗಳೇ ಹೋಗಿಲ್ಲ.
ಎಲ್ಲ ಅಣ್ಣಾಚಿ ಬಂಡಿಗಳಲ್ಲಿ ಫ್ರೆಂಡ್ಸ್ ನೋಡಿ ಈರ್ತಾ ಇದು ಘಾಟ್ ಇದೆ ಕೃಷ್ಣಗಿರಿದು. ಬರ್ಬೇಕಾರ ಫುಲ್ಲು ಡೌನ್ ಇದೆ, ಹೋಗ್ಬೇಕಾರ ಫುಲ್ ಅಪ್ ಇದೆ. ಈ ಗಾಡಿಗಳು ಹೋಗ್ತಾ ಇರ್ತಾವೆ ಇಲ್ಲಿ ಇದರಲ್ಲಿ ನಡಕಿ ಟೆಂಪೋಗಳು ನೋಡಿ ಫ್ರೆಂಡ್ಸ್. ಈ ರೀತಿ ಮೂರು ದಾರಿಗಳನ್ನು ಕ್ಲೋಸ್ ಮಾಡ್ಕೊಂಡು ಈ ರೀತಿ ಹೋಗ್ತಿರ್ತಾರೆ ಓವರ್ಲೋಡ್ ಗಾಡಿಗಳು ಎಲ್ಲ. ಇಲ್ಲಿ ಎಕ್ಸ್ಪೀರಿಯನ್ಸ್ ಡ್ರೈವರ್ ಇದ್ರೇನೆ ಗಾಡಿ ಹೊಡ್ಯಕ್ಕೆ ಆಗೋದು. ನೋಡಿ ಫ್ರೆಂಡ್ಸ್ ಈ ರೀತಿ ನೋಡೋದು ಬ್ರೇಕ್ ಮಾಡ್ಕೊಂತ ಇರ್ತಾರೆ ಇಲ್ಲಿ. ನೋಡಿ ಫ್ರೆಂಡ್ಸ್ ಆಪೋಸಿಟ್ ಸೈಡಲ್ಲಿ ಇಷ್ಟು ಗಾಡಿ ಹೋಗಿ ಬರ್ತಾನೆ ಇರ್ತವೆ ಕಂಟಿನ್ಯೂಸ್ ಆಗಿ. ಇದು ಗಾಡಿ ಇರ್ತಾನೆ ಇಲ್ಲಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಎಷ್ಟು ಸ್ಲೋ ಆಗಿ ಹೋಗ್ತಾ ಇದೆ ದೊಡ್ಡ ಗಾಡಿ. ಇದು 14 ವೀಲ್ ಗಾಡಿ ಹೇಗೆ ಹೋಗ್ತಾರೆ ನೋಡಿ. ಇಷ್ಟು ಇದೆಲ್ಲ ಪಾರ್ಸಲ್ ಇರುತ್ತೆ ಗುರು, ಪಾರ್ಸಲು ಐಟಮ್ ಅದು ಇದು. ಇಲ್ಲಿ ನೋಡಿ ಪಾಲ್ಕರ್ ಹೋಗ್ತಾ ಇದೆ ನೋಡಿ ಫ್ರೆಂಡ್ಸ್. ಕಾರ್ ಗಾಡಿ ಆಗ್ಬೋದು ಬುಲೋರ ಒಂದು ಆರ್ಟಿಸಿಗೆ ಹೋಗ್ತಾ ಇದೆ ನೋಡಿ. ಆದ್ರೆ ನಮ್ಮ ಗಾಡಿ ಗೊತ್ತಲ್ವ ಆಪಲ್ಲಿ ಅಮ್ಮುಕೊಂಬಿಡುತ್ತೆ ನೋಡಿ. ಇದು ಕುರಿ ಗಾಡಿ ಫ್ರೆಂಡ್ಸ್. ಇದು ಇದರಲ್ಲಿ ಕುರಿ ಫೈನಲಿ ಸ್ನೇಹಿತರೆ ಇವಾಗ ಇಲ್ಲಿ ಕರ್ನಾಟಕ ಬಾರ್ಡರ್ ಹತ್ರ ಬಂದು ನೋಡ್ಬೋದು. ಇಲ್ಲಿ ಕರ್ನಾಟಕ ಬಾರ್ಡರ್, ಕರ್ನಾಟಕ ಸುಸ್ವಾಗತ. ಇವಾಗ ಇಲ್ಲಿ ಹತ್ತಿಬೇಲಿ ಟೋರು, ಹತ್ತಿಬೇಲಿ ಟೋರಿಂದ ಇಲ್ಲಿಂದ ಒಂದು 15-20 ಕಿಲೋಮೀಟರ್ ಇರ್ಬೋದು. 100 ನೋಡೋಣ. ಹಿಂಬಾಡಿ ಆಡ್ಲಿ ಒಂದು ಸ್ವಲ್ಪ ಟೀ ಕಾಫಿ ಕುಡ್ಕೊಂಡು ಇಲ್ಲಿಂದ ಬಿಡೋಣ ಅಂತ ಪ್ಲಾನ್ ಹಾಕ್ತೀವಿ. ಫುಲ್ ರಶ್ ಬಂದಿದ್ದೇವೆ. ಇಲ್ಲಿ ನೋಡಿ ನಮ್ಮ ಗಾಡಿ ಬರ್ತದೆ. ಎಷ್ಟು ಹೈಟ್ ಗಾಡಿ ಇರುತ್ತೆ. ಶರ್ಮಾಜಿಯ ಮಗ ನೋಡಿ ಸ್ನೇಹಿತರೆ, ಇದೇ ಅನ್ಲೋಡಿಂಗ್ ಪಾಯಿಂಟ್ ನಮ್ಮದು. ಗಾಡಿನ ಇಲ್ಲಿ ಹಾಕಿದ್ದೀವಿ. ಇದೇ ನಾವಿಲ್ಲಿ ಕಂಪ್ನಿಗೆ ಆವಾಗಲೇ ಬಂದಿದ್ದೀವಿ, ಒಂದೂವರೆ ಸುಮಾರು. ಇವಾಗ ಅವರೊಂದು ನೋಡ್ಬೋದು ಅಡ್ರೆಸ್ಸು ಈ ಬೋರ್ಡ್ನಲ್ಲಿದೆ. ತುಂಬ ಲೇಟ್ ಆಗ್ತಾಯಿದೆ ಗುರು ಇಲ್ಲಿ ಅನ್ಲೋಡಿಂಗು. ಈ ಏರಿಯಾಕ್ಕೆ ನಾವು ಒಂದು 3 ಸಾವಿರ ಏನಾದರೂ ಅನ್ಲೋಡ್ ಮಾಡಿರಬೇಕು. ಆದರೆ ಇವಾಗ ಇಲ್ಲಿ ತುಂಬ ಲೇಟ್ ಆಗ್ತಿದೆ. ಅವರು ಗಾಡಿನೇ ಅನ್ಲೋಡು ಲೋಡಿಂಗ್ ಅಂತ ಇದ್ದಾವೆ. ಏನು ಮಾಡ್ತಾರೆ ನೋಡೋಣ. ಗಾಡಿನ ಬಂದು ಸ್ನೇಹಿತರು ಲೋಡಿಂಗ್ ಪಾಯಿಂಟ್ ಹತ್ರ ಹಾಕಿದ್ದೀವಿ, ನೋಡ್ಬೋದು. ಇವಾಗ ಹಗ್ಗ ತಳಪಲ್ಲಿ ಬಿಚ್ಚಿದ್ವಿ. ಇನ್ನೊಂದು ಹಗ್ಗ ಅಲ್ಲಿ ಸ್ನೇಹಿತರೆ ಗಾಡಿ ಅನ್ಲೋಡ್ ಆಯಿತು, ನೋಡ್ಬೋದು. ಇಲ್ಲಿ ಇಲ್ಲೇ ಅನ್ಲೋಡ್ ಆಗಿದ್ದು. ಇವಾಗ ಇಲ್ಲಿಂದ ಆಫೀಸ್ ಹತ್ರ ಹೋಗ್ಬೇಕು. ಇವಾಗ ಸ್ನೇಹಿತರೆ ಖಾಲಿ ಮಾಡ್ಕೊಂಡು ಆಫೀಸ್ ಅಂತ ಹೊರಡ್ತಾ ಇದ್ದೇವೆ, ನೋಡ್ಬೋದು. ಈ ರೋಡಲ್ಲಿ ಸಿಗ್ನಲ್ ಪಾಸ್ ಆಗಿ ನಾಳೆ ಸಿಗ್ನಲ್ ಪಾಸ್ ಆದ್ವಿ. ಇವಾಗ ಬಾಯಿ ಅಪ್ಪು ಸಮಾಜ ಹತ್ರಿಂದ ಇನ್ನು ಆಫೀಸ್ಗೆ ಹೊರಡೋದನ್ನ ಲೇಟ್ ಭಾಳ ಆಯಿತು ಗುರು. ಇವಾಗ ಸ್ನೇಹಿತರೆ
ಜಳಕ ಸ್ನಾನ ಗೀನ ಮಾಡಿ ನೋಡ್ಬೋದು ಪುಷ್ಕ ತನಕ ಬಂದಿದ್ದೀವಿ ಇಲ್ಲಿ. ಸ್ಮಾರ್ಟ್ ವಾಚ್ ಊಟ ಪಾಡ ಮತ್ತು ಸ್ನಾನ ಗೀನ ಮಾಡಿ ಆಫೀಸ್ ಹತ್ರ ಹೋಗಿದ್ವಿ. ಆಫೀಸ್ ಹತ್ರ ಹೋಗಿ ಆಯಲ್ ನೋಡಿ ಇವಾಗಿರಲಿಲ್ಲ ಪಾರ್ಸಲ್ ಐಟಮ್ಸ್ ಇದೆ ಅಂತ ಅದನ್ನೇ